ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ನೇತೃತ್ವದಲ್ಲಿ ಯುವಗೌಡ ಸಂಘ, ಗೌಡ ಮಹಿಳಾ ಸಂಘ ಮತ್ತು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ಪ್ರತಿ ವರ್ಷ ನಡೆಯುವ ವಾರ್ಷಿಕ ಕಾರ್ಯಕ್ರಮ ಈ ಬಾರಿ ಡಿಸೆಂಬರ್ 25ರಂದು ತೆಂಕಿಲ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಪುತ್ತೂರು ತಾಲೂಕು ಗೌಡ ಸೇವಾ ಸಂಘದ ಅಧ್ಯಕ್ಷ ರವಿ ಮಂಗ್ಲಿಮನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗಣಪತಿ ಹವನ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆಯಲಿದೆ. ತಾಲೂಕಿನ ಮಾತೃ ಸಂಘ, ಯುವಗೌಡ ಸೇವಾ ಸಂಘ, ಮಹಿಳಾ ಸಂಘ ಮತ್ತು ತಾಲೂಕು ಸಮಿತಿಯ ನೂತನ ಪದಾಧಿಕಾರಿಗಳ ಪದ ಪ್ರದಾನ ಸಮಾರಂಭ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಬೋಚೇಗೌಡ, ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಎಲ್, ಮಾಜಿ ಶಾಸಕ ಸಂಜೀವ ಮಠಂದೂರು, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಮುಖ್ಯ ಪ್ರವರ್ತಕ ನ್ಯಾಯವಾದಿ ಮೋಹನ್ ಗೌಡ ಎಡ್ಯಡ್ಕ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಸಭಾ ಕಾರ್ಯಕ್ರಮದ ಮೊದಲು ಕುಣಿತ ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಸಂಘದ ವಾರ್ಷಿಕ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಗುರುತಿಸಿ ಅವರಿಗೆ ಸಾಧನಾ ಪ್ರಶಸ್ತಿ ಪ್ರದಾನ ಮಾಡುವ ಯೋಜನೆಯಂತೆ ಈ ಬಾರಿ 10 ಮಂದಿ ವಿವಿಧ ಕ್ಷೇತ್ರದಲ್ಲಿಯ ಸಾಧಕರನ್ನು ಗುರುತಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಿದಾನಂದ ಬೈಲಾಡಿ, ಒಕ್ಕಲಿಗ ಗೌಡ ಸೇವಾ ಸಂಘದ ನಿಯೋಜಿತ ಅಧ್ಯಕ್ಷ ಸುಂದರ್ ಗೌಡ ನಡುಬೈಲು, ನಿಯೋಜಿತ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶ್ರೀಧರ ಪಾನತ್ತಿಲ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀಧರ್ ಗೌಡ ಕಾನಜಲು ಉಪಸ್ಥಿತರಿದ್ದರು. ಭಜನೆ ಕುರಿತ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಂದರ್ಭದಲ್ಲಿ ನಡೆಯುತ್ತಿತ್ತು. ಅದರಲ್ಲಿ ವಿಶೇಷವಾಗಿ ನಾವು 10 ಜನ ನಮ್ಮ ಸಾಧಕರನ್ನು ಸನ್ಮಾನಿಸುತ್ತಿದ್ದೇವೆ. ಕೃಷಿ ಕ್ಷೇತ್ರದಲ್ಲಿ ಕೆಮ್ಮರ ಗಂಗಾಧರಗೌಡರು, ಸಹಕಾರ ಕ್ಷೇತ್ರದಲ್ಲಿ ಶಿವರಾಮ ಗೌಡ, ಹಾಗೆ ಸಾಮಾಜಿಕವಾಗಿ ರತ್ನಾವತಿ ಜೀವಿಗೌಡ, ಶಿಕ್ಷಣ ಇದರಲ್ಲಿ ದೇವಿ ನಾರಾಯಣ, ವೈದ್ಯಕೀಯ ಆಯುರ್ವೇದದಲ್ಲಿ ಧನ್ಯ ಬೈಲಾಡಿ, ಹಾಗೆ ಉದ್ಯಮದಲ್ಲಿ ಸುಂದರಗೌಡ ಉಪ್ಪಿನಂಗಡಿ, ಮತ್ತು ವೈದ್ಯಕೀಯದಲ್ಲಿ ಡಾಕ್ಟರ್ ಯದುರಾಜ, ಹಾಗೆ ಸಾಮಾಜಿಕವಾಗಿ ಪ್ರಮೋದ್ ಕುಮಾರ್ ಮತ್ತು ಸಿಂಚನ ಉರುಬೈಲು ಪತ್ರಿಕೋದ್ಯಮ, ಹೀಗೆ ಮತ್ತು ಕುಮಾರಿ ಶಮಿಕಾ ಮೊನ್ನೆ ನಡೆದಂಥ ವಿಶೇಷ ಪ್ರತಿಭೆ, ಅವಳಿಗೆ ಕೂಡ ಈಗ 10 ಜನವನ್ನು ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಳ್ಳೆಯ ಪ್ರಚಾರ ಕೊಟ್ಟು ನಮಗೆ ಸಹಕರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀವಿ. ಸಮಿತಿಗಳು ಯಾವುದೆಲ್ಲ? ತಾಲೂಕು ಸಮಿತಿ, ಯುವ ಸಂಘ ಸಮಿತಿ, ಮಹಿಳಾ ಸಂಘ. ಯುವ ತಾಲೂಕು ಮಹಿಳಾ ನಮ್ಮಲ್ಲಿ ಪುರುಷೋತ್ತಮ ನಿರ್ಮಣೆ ಅಂತ ಇದ್ದಾರೆ, ಉಪಾಧ್ಯಕ್ಷರು. ಸತ್ಯ